ಶಿವಮೊಗ್ಗ ನಗರದ ಅನೇಕ ನೈಜ ಸುದ್ದಿಗಳನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೀಗ ಬಂದಿರತಕ್ಕಂಥದ್ದು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ. ಅನೇಕ ಜನ ಸಾರ್ವಜನಿಕರು ನಮಗೆ ದೂರವಾಣಿ ಮೂಲಕ ತಮ್ಮ ಮನವಿಯನ್ನು ಸಲ್ಲಿಸಿದರು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವೆಲ್ಲವನ್ನ ತೋರಿಸಬೇಕು. ಹಾಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರಿರ್ಬೋದು, ಸ್ಥಳೀಯ ವಿಧಾನಸಭಾ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರಿರ್ಬೋದು, ಹಾಗೂ ಈ ಒಂದು ಖಾಸಗಿ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಒಂದು ಇಲ್ಲಿನ ಒಳಭಾಗದ ಚಿತ್ರಣವನ್ನು ತೋರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅನೇಕ ಸಮಸ್ಯೆಗಳಿದೆ. ಒಳಭಾಗದಲ್ಲಿ ಅನೇಕ ತಿಂಡಿ ಗಾಡಿಗಳಿರ್ಬೋದು, ಅದೇ ರೀತಿ ಟೂ ವೀಲರ್ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಇಲ್ಲಿ ಕುಡಿದು ಎಲ್ಲ ರೀತಿಯ ಅವ್ಯವಹಾರವನ್ನು ಮಾಡಿ ಮಲಗ್ತಕ್ಕಂಥವ್ರು ಕೂಡ ಕಂಡು ಬರ್ತಾ ಇದ್ದಾರೆ. ಅದೇ ರೀತಿ ಪಿಕ್ ಪ್ಯಾಕೆಟನ್ನು ಮಾಡ್ತಕ್ಕಂಥವ್ರು, ದುಡ್ಡನ್ನು ಮೊಬೈಲ್ನ ಕಳ್ತನ ಮಾಡ್ತಕ್ಕಂಥ ಕಳ್ಳರಿಗೂ ಕೂಡ ಇದು ಒಂದು ಒಳ್ಳೆಯ ತಾಣವಾಗಿ ಪರಿಣಮಿಸಿದೆ. ಇವೆಲ್ಲವನ್ನ ತೋರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಏನೇನು ನಡೀತಾ ಇದೆ ಈ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ, ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ ಅನ್ನೋದನ್ನು ತಮಗೆ ತೋರಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಅನೇಕ ಜನ ಸಾರ್ವಜನಿಕರ ಅಪೀಲಿಗೆ ನಾವು ಮನವಿಯನ್ನು ಕೊಟ್ಟಿದ್ದರು. ನಮಗೆ ಅವರ ಮನವಿಗೆ ನಾವು ಸ್ಪಂದಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಈ ಒಂದು ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಏನೇನಿದೆ ಅಂತೇಳಿ, ಖಾಸಗಿ ಬಸ್ ನಿಲ್ದಾಣದ ಒಂದು ಕರ್ಮಕಾಂಡ ಅಂತಾನೆ ಈ ಒಂದು ಟೈಟಲನ್ನು ಕೊಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೋಡೋಣ ಬನ್ನಿ. ಈ ಒಂದು ನಾನ್ ವೆಜ್ನ ಗಾಡಿಗಳಿದೆ. ಇದು ಕೂಡ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಬಸ್ಸನ್ನು ತಿರುಗಿಸ್ಕೊಳ್ಳೋಕ್ಕೆ, ಬಸ್ಸನ್ನು ರಿವರ್ಸ್ ತಗೊಳ್ಳಿಕ್ಕೆ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಊಟ ಮಾಡಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಕೂಡ ಇಲ್ಲೇ ಇರುತ್ತೆ. ನಗರಸಭೆಯವರು ಸರಿಯಾಗಿ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಮನವಿಗೆ ನಾವು ಸ್ಪಂದಿಸಿ ನಾವು ಚಿತ್ರಣವನ್ನು ಮಾಡಲಿಕ್ಕೆ ಪ್ರಾರಂಭವಾದ ಮೇಲೆ ಕೆಲವೊಂದು ಸ್ವಚ್ಛತಾ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ನಾವು ಬಂದಾಗ ಬಹಳಷ್ಟು ಕಸ ಇದೆಲ್ಲ ಬಿದ್ದಿತ್ತು. ನಗರಸಭೆಯವರು ಪ್ರತಿ ದಿವಸ ಇಲ್ಲಿ ಕ್ಲೀನನ್ನು ಮಾಡಲ್ಲ ಅಂಥೇಳಿ ಇಲ್ಲಿ ಅನೇಕ ಸಾರ್ವಜನಿಕರು ನಮಗೆ ತಿಳಿಸಿದರು. ಅದೇ ಥರ ಈ ಬಸ್ಸಿನ ಏಜೆಂಟ್ಗಳ ಕೆಲಸ ಮಾಡ್ತಕ್ಕಂಥವ್ರು ಕೂಡ ತಿಳಿಸಿದರು, ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಅಂಥೇಳಿ. ಬಸ್ಸನ್ನು ಬಿಡೋದು ಹೇಗೆ? ಅದೇ ರೀತಿ ನೋಡಿ, ಆ ಗಾಡಿಯ ಮುಂಭಾಗದಲ್ಲೂ ಕೂಡ ಅನಾವಶ್ಯಕವಾಗಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಇವೆಲ್ಲವನ್ನು ನಿರ್ಬಂಧನೆಯನ್ನು ಮಾಡಬೇಕು. ಕೇಂದ್ರ ಸರ್ಕಾರದವರು ಕರೆ ಕೊಡ್ತಾನೆ ಇದ್ದಾರೆ ಸ್ವಚ್ಛ ಭಾರತ್ ಅಂಥೇಳಿ. ಆದರೆ ನೋಡಿ, ನಮ್ಮ ತಾಲೂಕು, ನಮ್ಮ ಶಿವಮೊಗ್ಗ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಂಟೈನರ್, ಕಸವನ್ನು ಹಾಕ್ತಕ್ಕಂಥ ಕಂಟೈನರೇ ಕಣ್ಮರೆಯಾಗಿದೆ. ಇಲ್ಲಿ ಯಾವ ಕಂಟೈನರ್ ಕಂಡು ಬರ್ತಾ ಇಲ್ಲ. ಕಸವನ್ನು ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರು ಅವರು ಎಲ್ಲೆಲ್ಲಿ ನಿಂತಿರ್ತಾರೆ ಅಲ್ಲೇ ಬಿಸಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಗರಸಭೆಯವರು, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ವಿಶೇಷವಾಗಿ ಶಾಸಕರಾಗಿರ್ತಕ್ಕಂಥ ಚನ್ನಬಸಪ್ಪನವರು ಇದೆಲ್ಲದರ ಬಗ್ಗೆ ಗಮನವನ್ನು ಕೊಟ್ಟು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಎಲ್ಲ ಕಷ್ಟಗಳ ನಿರ್ಮೂಲನೆಯನ್ನು ಮಾಡಬೇಕು ಅನ್ನೋದೇ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ. ಈ ಒಂದು ನಿಲ್ದಾಣದ ಮುಂಭಾಗದಲ್ಲೂ ಕೂಡ ಅನೇಕ ಅನ್ಅಫಿಷಿಯಲ್ ಆಗಿ ಅಂಗಡಿಗಳು ತಲೆ ಎತ್ಕೊಂಡಿದೆ. ಅದು ಪಾನಿಪುರಿ ಅಂಗಡಿ ಇರ್ಬೋದು, ಹೂವಿನ ಅಂಗಡಿ ಇರ್ಬೋದು, ಅದೇ ರೀತಿ ಹಣ್ಣಿನ ಅಂಗಡಿ ಇರ್ಬೋದು. ಇದು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇವೆಲ್ಲವನ್ನ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು, ಅದೇ ರೀತಿ ಶಿವಮೊಗ್ಗ ನಗರದ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ಚೆನ್ನಿ ಅವರು ಎಲ್ಲದರ ಬಗ್ಗೆ ಗಮನವನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವೊಂದು ನಿರ್ದೇಶನವನ್ನು ಕೊಡುವುದರ ಮೂಲಕ ಈ ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಎಲ್ಲ ತೊಂದರೆಗಳ ನಿವಾರಣೆಯನ್ನು ಮಾಡಬೇಕು. ಗೌರ್ಮೆಂಟ್ ಬಸ್ಗಿಂತ ಪ್ರತಿಯೊಂದು ಹಳ್ಳಿಗೂ ಕೂಡ ಖಾಸಗಿ ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೆ ಖಾಸಗಿ ಬಸ್ ನಿಲ್ದಾಣ ಮಾತ್ರ ಇವತ್ತು ಏನಾಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಕಸದ ತೊಟ್ಟಿ ಆಗಿದೆ. ಹಾಗಾಗಿ ಇಲ್ಲಿ ಡಸ್ಟ್ಬಿನ್ನಿನ ಒಂದು ಅವಶ್ಯಕತೆಯೂ ಕೂಡ ಇದೆ. ಎಲ್ಲೆಲ್ಲಿ ನೋಡಿದರೂ ಕಸ ಕಾಣ್ತಾ ಇದೆ. ನಗರಸಭೆಯವರು ನಾವು ಇದನ್ನೆಲ್ಲ ದೃಶ್ಯಾವಳಿಯನ್ನು ತೋರಿಸ್ಲಿಕ್ಕೆ ಬಂದ ಮೇಲೆ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ವಾರದಲ್ಲಿ ಒಂದು ದಿವಸವೂ ಬರೋದಿಲ್ಲ, ವ್ಯಾಪಾರವನ್ನು ಮಾಡ್ತಾರೆ, ಇಲ್ಲಿ ವ್ಯಾಪಾರದಿಂದ 2 ರೂಪಾಯಿಯನ್ನು ಗಳಿಸ್ತಾರೆ, ಆದರೆ ಎಲ್ಲ ಕಸವನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ. ಅವರು ಕೂಡ ತಮ್ಮ ಕೊಟ್ಟಿರ್ತಕ್ಕಂಥ ಒಂದು ಪರಿಧಿಯನ್ನು ಬಿಟ್ಟು ಪರಿಧಿಯಿಂದ ಮುಂದೆ ಸುಮಾರು ಒಂದು 2 ಅಡಿ 3 ಅಡಿಯಷ್ಟು ಫುಟ್ಪಾತನ್ನು ಅವರು ಕವರ್ ಮಾಡ್ಕೊಂಡಿದ್ದಾರೆ.
ಹಾಗಾಗಿ ಜನಗಳಿಗೆ ಇಲ್ಲಿ ಓಡಾಡಲಿಕ್ಕೂ ಕೂಡ ತೊಂದರೆ ಆಗುತ್ತೆ. ಇಲ್ಲಿ ನೋಡಿ ಓಡಾಡೋಕ್ಕೆ ತುಂಬ ಕಿರಿದಾದಂಥ ಜಾಗ ಇದೆ. ಅದರಲ್ಲೂ ಕೂಡ ಅಂಗಡಿಯವರು ಈ ಜಾಗವನ್ನು ಒಂದು ಅಕ್ರಮ ಮಾಡಿಕೊಂಡ್ರೆ ಸಾರ್ವಜನಿಕರು ಓಡಾಡ್ತಕ್ಕಂಥದ್ದು ಇಲ್ಲಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಬಹಳ ತೊಂದರೆ ಆಗುತ್ತೆ. ಇದನ್ನು ಕೂಡ ಎಲ್ಲ ವಿಡಿಯೋ ವಿಷನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ಗುಟ್ಕಾ ಹಾಕ್ಕೊಂಡು ಇಲ್ಲೇ ಖಾಸಗಿ ಬಸ್ ನಿಲ್ದಾಣದ ಒಳಭಾಗದಲ್ಲೇ ಹೋಗಿತಕ್ಕಂಥದ್ದು. ಎಲ್ಲ ಅಂಗಡಿನೂ ತೋರಿಸ್ತಾ ಇದ್ದೀವಿ, ಯಾವ ಅಂಗಡಿನೂ ಬಿಟ್ಟಿಲ್ಲ, ಎಲ್ಲ ಅಂಗಡಿಗಳನ್ನು ತಮಗೆ ತೋರಿಸ್ತಾ ಇದ್ದೀವಿ. ಯಾರ್ಯಾರು ಎಷ್ಟೆಷ್ಟು ಮುಂದೆ ಇಟ್ಕೊಂಡಿದ್ದಾರೆ ಫುಟ್ಪಾತಿಂದ. ಹಾಗಾಗಿ ಸಾರ್ವಜನಿಕರು ಕಸವನ್ನು ಎಲ್ಲೇ ಹಾಕ್ತಾರೆ, ಕಸವನ್ನು ತಾವು ಇರ್ತಕ್ಕಂಥ ಜಾಗದಲ್ಲಿ ಹಾಕ್ತಾರೆ. ನೋಡಿ ಎಲ್ಲೂ ಕಸದ ಕಂಟೈನರ್ ಕಾಣ್ತಾ ಇಲ್ಲ. ಬಸ್ ನಿಲ್ಬೇಕಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಟೂ ವೀಲರ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಹೇಗೆ ಬಿಡ್ತಕ್ಕಂಥದ್ದು ಗಾಡಿ, ಎಷ್ಟು ಗಲೀಜಿದೆ ನೋಡಿ. ಇಲ್ಲಿ ಗುಟ್ಕಾ ಹಾಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೊಂದು ಮಳಿಗೆಯನ್ನು ಮಾಡಿದರೆ ಅದರಿಂದ ಕೂಡ ಮಹಾನಗರ ಪಾಲಿಕೆಗೆ ಆದಾಯ ಬರುತ್ತೆ. ಆದರೆ ಇದೆಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಇವೆಲ್ಲವನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ನೋಡಿ ಇವೆಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಂಡು ಬರ್ತಾ ಇಲ್ವಾ ಅಥವಾ ಕಂಡು ಸುಮ್ಮನೆ ಇದ್ದಾರೋ ಅನ್ನೋಂಥದ್ದೇ ನಮಗೆ ಈಗ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ. ಯಾವುದೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲ್ಲ ಅಂತ ಕಾಣುತ್ತೆ. ಈ ಜಾಗವನ್ನು ನೋಡಿ, ಖಾಲಿ ಬಾಟಲ್ಗಳು ಬಿದ್ದಿದೆ, ಗುಟ್ಕಾ ಪ್ಯಾಕೆಟ್ಗಳು, ಅದೇ ರೀತಿ ಕುಡಿದು ಬಿಸಾಕಿರ್ತಕ್ಕಂಥ ಎಣ್ಣೆ ಬಾಟ್ಲಿಗಳು. ಒಂದು ಅನುಮಾನ ಆಗ್ತಾ ಇದೆ, ಖಾಸಗಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಏನಾದ್ರು ಮದ್ಯದ ಅಂಗಡಿ ಇದೆಯೋ ಅಥವಾ ಮದ್ಯದ ಅಂಗಡಿ ಒಳಭಾಗದಲ್ಲಿ ಖಾಸಗಿ ಬಸ್ ನಿಲ್ದಾಣ ಇದೆಯೋ ಅನ್ನೋಂಥದ್ದೇ ನಮಗೆ ಅನುಮಾನ ಆಗ್ತಾ ಇದೆ. ನೋಡಿ ಎಲ್ಲವನ್ನು ತೋರಿಸ್ತಾ ಇದ್ದೀವಿ, ಎಷ್ಟೊಂದು ಡ್ರಿಂಕ್ಸಿನ ಪ್ಯಾಕೆಟ್ಗಳು. ಹಾಗಾಗಿ ಇಲ್ಲಿ ಪಿಟ್ ಪ್ಯಾಕೆಟ್ ಆಗ್ತಕ್ಕಂಥದ್ದು, ಮೊಬೈಲ್ ಕಳ್ಳತನ, ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಳ್ಳಕಾಕರಿಗೆ ಇದೇ ರೀತಿ ಮದ್ಯಪಾನವನ್ನು ಮಾಡಿ ಗಲಾಟೆ ಮಾಡ್ತಕ್ಕಂಥವ್ರಿಗೆ ಇದು ಒಂದು ಸುರಕ್ಷಿತವಾದಂಥ ಸ್ಥಳ ಆಗಿಬಿಟ್ಟಿದೆ. ಹಾಗಾಗಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿ ಈ ಹಂದಿಗಳು ವಾಸ ಮಾಡ್ತಕ್ಕಂಥ ಜಾಗ ಕೂಡ ಎಷ್ಟು ಚೆನ್ನಾಗಿರ್ತದೆ, ಅದಕ್ಕಿಂತಲೂ ಅಸಹ್ಯವಾಗಿದೆ ಆ ಒಂದು ಶೌಚಾಲಯ. ಇನ್ನು ಅದನ್ನು ಬಳಸ್ತಕ್ಕಂಥವ್ರ ಕಥೆ ಏನು? ದುಡ್ಡನ್ನು ತಗೊಳ್ತಾರೆ, ಎಲ್ಲವನ್ನ ಮಾಡ್ತಾರೆ, ಆದರೆ ಮೇಂಟೆನೆನ್ಸ್ ಮಾತ್ರ ಇಲ್ಲ. ಆ ಸಾರ್ವಜನಿಕರ ಹತ್ರ ದುಡ್ಡನ್ನು ಇಸ್ಕೊಳ್ತಾರೆ, ಆದರೆ ಮೇಂಟೆನೆನ್ಸ್ ಝೀರೋ. ಆರಾಮಾಗಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಲ್ಕೊಂಡ್ಬಿಟ್ಟಿದ್ದಾರೆ. ಮದ್ಯಪಾನ ಮಾಡಬರೋದು, ಇಲ್ಲಿ ಮಲ್ಕೊಳ್ಳೋದು, ಕೊನೆಗೆ ಪಿಟ್ ಪ್ಯಾಕೆಟ್ಗಳನ್ನು ಮಾಡ್ತಕ್ಕಂಥದ್ದು. ನೋಡಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನಗಳಿಗೆ, ಸಾರ್ವಜನಿಕರಿಗೆ ಉಪಹಾರವನ್ನು ಮಾಡಲಿಕ್ಕೆ ತೆಗೆದಿರ್ತಕ್ಕಂಥ ಒಂದು ಕ್ಯಾಂಟೀನ್. ಈ ಬಸ್ ನಿಲ್ದಾಣ ಉದ್ಘಾಟನೆಗೆ 13 ವರ್ಷ ಆಗಿದೆ. ಈ ಕ್ಯಾಂಟೀನ್ ಬಂದಾಗಿ 12 ವರ್ಷ ಆಗಿದೆ. ಒಂದೇ ಒಂದು ವರ್ಷ ಈ ಕ್ಯಾಂಟೀನ್ ನಡೆದಿದೆ ಅಂತೇಳಿ ಇಲ್ಲಿ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ. ಒಬ್ಬರು ಮದ್ಯಪಾನವನ್ನು ಮಾಡ್ತಾ ಕೂತಿದ್ರು, ನಮ್ಮ ಕ್ಯಾಮ್ರಾ ನೋಡ್ತಿದ್ದಂಗೆ ಅವರು ಇಲ್ಲಿಂದ ಕಾಲು ಕಿತ್ತಿದ್ರು. ಅದೇ ರೀತಿ ವೇಶ್ಯಾವಾಟಿಕೆಗೂ ಕೂಡ ಇದು ದಂಧೆ ಆಗ್ಬಿಟ್ಟಿದೆ. ವೇಸ್ಟ್ ಬಟ್ಟೆಗಳು, ಡ್ರಿಂಕ್ಸ್ ಬಾಟಲ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಗುಟ್ಕಾ ಪ್ಯಾಕೆಟ್ಗಳು, ಕುಡಿದಿರ್ತಕ್ಕಂಥ ಟೀ ಕಪ್ಸ್ಗಳು. ನಮಗೆ ಅವಾಗಿನಿಂದ ಸುಮಾರು 1 ಗಂಟೆಯಿಂದ ಇದನ್ನೆಲ್ಲ ಶೂಟ್ ಮಾಡಿ ನಮಗೆ ಒಂದು ಕಡೆ ಅಸಹ್ಯ ಅನ್ನಿಸ್ತಾ ಇದೆ. ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಆಗಲಿಕ್ಕಿಲ್ಲ. ಈಗಲೇ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮದ್ಯಪಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು 6 ಗಂಟೆ 7 ಗಂಟೆ ನಂತರದಲ್ಲಿ ಈ ಒಂದು ಖಾಸಗಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಹೆಂಗಸರು ಬರಲಿಕ್ಕೆ ಸಾಧ್ಯತೆ ಇದೆಯಾ? ಅವರೆಲ್ಲ ಪರಿಕರಗಳನ್ನು, ರೊಟ್ಟು, ಸಾಮಗ್ರಿಗಳು, ಪೇಪರ್ ಪೀಸು, ಪೆನ್ನು, ಅದೆಲ್ಲ ನಮ್ಮ ಕ್ಯಾಮ್ರಾ ನೋಡ್ತಿದ್ದಂಗೆ ಓಡೋಗಿದ್ದಾರೆ. ನೋಡಿ ನಿರ್ಭಯವಾಗಿ, ಯಾರ ಹೆದರಿಕೆಯೂ ಇಲ್ಲದೆ ಮಟ್ಕ ಓಸಿ ದಂಧೆ ನಡೆಯುತ್ತೆ ಇಲ್ಲಿ. ನಿರ್ಭಯವಾಗಿ ಆರಕ್ಷಕರ, ಪೊಲೀಸರ ಯಾವುದೇ ಹೆದರಿಕೆ ಇಲ್ಲ. ಸಾರ್ವಜನಿಕರಿಗೆ ನಮಗೆ ಓಪನ್ ಮಾಡಿ ತೋರಿಸಿದ್ರು. ನೋಡಿ ಎಷ್ಟೊಂದು ಓಸಿ ಚೀಟಿಗಳಿದೆ. ಈ ಒಂದು ನಿಲ್ದಾಣದ ಮುಂಭಾಗದಲ್ಲೇ ಪೊಲೀಸರು ಇರ್ತಾರೆ, ಆದರೂ ಕೂಡ ಇಲ್ಲಿ ನಿರ್ಭಯವಾಗಿ ಓಸಿ ದಂಧೆ ನಡೆಯುತ್ತೆ. ನೋಡಿ ನಾವು ಹೇಳಿರ್ತಕ್ಕಂಥದ್ದು ಸಾಕ್ಷಿ ಸಮೇತವಾಗಿ ತಮಗೆ ತೋರಿಸ್ತಾ ಇದ್ದೀವಿ. ಓಸಿ ಚೀಟಿಗಳನ್ನು ಕಾಣಬಹುದು. ಉಚಿತವಾಗಿ ಅವಕಾಶ ಕೊಡಬೇಕು, ಅಲ್ಲಿ ಉಚಿತವಾಗಿ ಅವಕಾಶ ಕೊಡಲ್ಲ ಅಂತ ಅಲ್ಲಿ 5 ರೂಪಾಯಿ 10 ರೂಪಾಯಿ ಕೊಡಬೇಕು ಅಂತ ಇಲ್ಲಿ ಬಂದು ಈ ಓಪನ್ ಜಾಗದಲ್ಲೇ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಇದರಿಂದ ಸಾಂಕ್ರಾಮಿಕ ರೋಗಗಳ ಹರಡತ್ತೆ. ಎಲ್ಲದೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ನೋಡಿ ಅವೆಲ್ಲವನ್ನ ಸಾಕ್ಷಿ ಸಮೇತವಾಗಿ ತಮಗೆ ದೃಶ್ಯ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ ಕಾರನ್ನು ಪಾರ್ಕ್ ಮಾಡಿದ್ದಾರೆ. ಒಳಭಾಗದಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ಅಂತ ಪೊಲೀಸ್ನವರು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಆದರೂ ಕೂಡ ಯಾರೂ ಅದ್ರ ಬಗ್ಗೆ
ಗಮನ ಕೊಡೋದಿಲ್ಲ. ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಎಲ್ಲದರಿಂದ ತೊಂದರೆ ಆಗ್ತಾ ಇದೆ. ನೋಡಿ, ನಮ್ಮ ಹಿಂಭಾಗದಲ್ಲೂ ಕೂಡ, ಅಲ್ಲಿ ನಮ್ಮ ಮುಂಭಾಗದಲ್ಲಿ ಒಂದು ಕಾರ್ ಇದೆ, ಇಲ್ಲೊಂದು ಕಾರ್ ಇದೆ. ನೋಡಿ, ಬೇರೆ ಬೇರೆ ಪ್ರಾಣಿಗಳು, ನಾನು ಆವಾಗಲೇ ಹೇಳಿದ್ದೆ, ಕತ್ತೆ, ನಾಯಿ, ಹಂದಿ ಇವೆಲ್ಲವೂ ಕೂಡ ಈ ಕಸದಲ್ಲಿ ಬಿದ್ದು ಹೊರಳಾಡೋದ್ರಿಂದ ನಾನು ಈ ಸ್ಟೋರಿಯನ್ನು ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೆ, ಖಾಸಗಿ ಬಸ್ ನಿಲ್ದಾಣದ ಕರ್ಮಕಾಂಡ ಅಂತ. ನೋಡಿ, ಎಲ್ಲ ಕರ್ಮಕಾಂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ತನಕ ಕಸವನ್ನು ತೋರಿಸಿದ್ವಿ, ಅದೇ ರೀತಿ ಎಲ್ಲಂದ್ರಲ್ಲಿ ಗುಟ್ಕಾ ಉಗುಳಿ ತೋರಿಸಿದ್ವಿ. ಈಗ ನೋಡಿ, ಅನೇಕ ಪ್ರಾಣಿಗಳು, ಕತ್ತೆ, ಹಂದಿ, ನಾಯಿ ಇವೆಲ್ಲವೂ ಕೂಡ ನಿರ್ಭಯವಾಗಿ ಈ ಒಂದು ಬಸ್ ನಿಲ್ದಾಣದ ಒಳಭಾಗದಲ್ಲಿ, ಆ ಕಸದ ಮಧ್ಯಭಾಗದಲ್ಲಿ ಪ್ಲಾಸ್ಟಿಕ್ಕನ್ನು ತಿನ್ನತ್ತೆ. ನೋಡಿ, ಇದು ಪ್ರಾಣಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗತ್ತೆ. ಈ ರೀತಿ ಇಷ್ಟೊಂದು ಪ್ಲಾಸ್ಟಿಕ್ ಇಲ್ಲಿ ಶೇಖರಣೆ ಆದರೆ ಅದನ್ನು ತಿಂತಕ್ಕಂಥ ಪ್ರಾಣಿಗಳು ಕೂಡ ಮೃತಪಡ್ತವೆ, ಸಾರ್ವಜನಿಕರಿಗೂ ತೊಂದರೆ ಆಗತ್ತೆ ಇದರಿಂದ. ಖಾಸಗಿ ಬಸ್ ನಿಲ್ದಾಣದ ಕರ್ಮಕಾಂಡ ಅನ್ನೋಂಥ ಕಾರ್ಯಕ್ರಮದಲ್ಲಿ ಈಗ ಬಸ್ ನಿಲ್ದಾಣದ ಒಳಭಾಗದ ಎಲ್ಲ ಕರ್ಮಕಾಂಡವನ್ನು ತೋರಿಸಿದ್ವಿ. ಅನೇಕ ಜನ ಸಾರ್ವಜನಿಕರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಲಿಕ್ಕೆ ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಅವರು ನಮ್ಮ ಬಸ್ ನಿಲ್ದಾಣದ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ತಾವು ಯಾವರು? ಸರ್, ನಮ್ಮದಿಲ್ಲ ಶಿವಮೊಗ್ಗ. ಏನನ್ಸುತ್ತೆ ಬಸ್ ನಿಲ್ದಾಣದ ಒಳಭಾಗ ಎಲ್ಲ ನೋಡಿದ್ರೆ ಏನನ್ಸುತ್ತೆ? ಸರ್, ಗುಟ್ಕಾ ತಿಂತಾರೆ, ತಿಂದು ಉಗುಳ್ತಾರೆ ಅಂತಂದರೆ ಆ ನಡೆದಾಡೋ ದಾರಿಗಳಲ್ಲೇ ಉಗುಳ್ತಾರೆ. ಅದು ಓಡಾಡೋಕ್ಕೆ ಹೇಸಿಗೆ ಆಗುತ್ತೆ. ಯಾವ ದೇಶದಲ್ಲಿ ಈ ಥರ ವ್ಯವಸ್ಥೆ ಇಲ್ಲ. ನಮ್ಮ ದೇಶ ಫಸ್ಟ್ ಇಂಪ್ರೂವ್ ಆಗಬೇಕು. ಚೈನಾ ದೇಶ ನೋಡಿ ಕಲಿಬೇಕು. ಚೈನಾ ದೇಶದಲ್ಲಿ ಎಷ್ಟು ಕ್ಲೀನ್ ಆಗಿದೆ, ಆ ಓಡಾಟ ಅದೆಲ್ಲ ನೋಡ್ತೀವಲ್ಲ ಯೂಟ್ಯೂಬಲ್ಲಿ, ಎಷ್ಟು ಕ್ಲೀನ್ ಇದೆ. ಆ ಥರ ಕ್ಲೀನು ನಮ್ಮದೆಲ್ಲ ನಾಟ್ ಓನ್ಲಿ ಬಸ್ ಸ್ಟ್ಯಾಂಡ್ ಬಟ್ ಆಲ್ಸೋ ಎಲ್ಲ ಕಡೆಯೂ ಇರಬೇಕು. ಬಸ್ ನಿಲ್ದಾಣದಲ್ಲಿ ತಡರಾತ್ರಿವರೆಗೂ ಯಾವುದೇ ಹೆಣ್ಣುಮಕ್ಕಳು ಒಂದೂರಿಂದ ಇನ್ನೊಂದೂರಿಗೆ ಹೋಗೋಂಥ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಮ್ಮ ಒಂದು ಪರಿಪೂರ್ಣ ಆಗೋದು. ಅದಕ್ಕೋಸ್ಕರ ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಓಡಾಡೋಕ್ಕೂ ಆಗಲ್ಲ. ರಾತ್ರಿ ಲೇಟ್ ಡ್ರಿಂಕ್ಸ್ ಮಾಡ್ಕೊಂಬರ್ತಾರೆ, ಚುಡಾಯಿಸ್ತಾರೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ರಕ್ಷಣೆ ಬೇಕಾಗುತ್ತೆ. ಅದಕ್ಕೆಲ್ಲ ಪೊಲೀಸ್ ಇಲಾಖೆ ಇದೆ, ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇದೆ. ಈಗಾಗಲೇ ಒಬ್ಬರು ಸಾರ್ವಜನಿಕರ ಹತ್ರ ಮಾತಾಡಿದ್ವಿ. ಈ ಒಂದು ಖಾಸಗಿ ಬಸ್ ನಿಲ್ದಾಣದ ಮಂಜುನಾಥ ಬಸ್ ಮಾಲೀಕರಾಗಿರ್ತಕ್ಕಂಥ ಗಂಗಾಧರ್ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರಿಗ ಒಳಭಾಗದಲ್ಲಿ ನಾವೆಲ್ಲ ಖಾಸಗಿ ಬಸ್ ಒಳಭಾಗದಲ್ಲಿ ನಿಲ್ದಾಣದ ಒಳಭಾಗದಲ್ಲಿ ಹೋಗಿ ಏನನ್ಸುತ್ತೆ ನಿಮಗೆ ಖಾಸಗಿ ಬಸ್ ನಿಲ್ದಾಣದ ಇವತ್ತಿನ ಪರಿಸ್ಥಿತಿ ನೋಡಿ? ಸರ್, ನನಗೆ ಮಹಾನಗರ ಪಾಲಿಕೆ ಕಮಿಷನರಿಗೆ ಮತ್ತು ರಾಘೇಂದ್ರ ಅವರಿಗೆ, ಮಧು ಬಂಗಾರಪ್ಪನವರಿಗೆ, ಚನ್ನಬಸಪ್ಪನವರಿಗೆ, ಮತ್ತು ಸಜ್ಜಿಯವರಿಗೆ, ಶಂಕರಮೂರ್ತಿ ಮಗ ಅವರವರಿಗೆ, ಶಾರದಾ ಪುರನಾಯಕ್ ಅವರಿಗೆ ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟಾಗಿದೆ ಸರ್. ಇದ್ರ ಬಗ್ಗೆ ಸೋತು ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ. ಆಮೇಲೆ ನಗರಾಭಿವೃದ್ಧಿ ಕೋಶ ಆ ಅಧಿಕಾರಿ ಮನವಿ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಫೋಟೋ ಇದೆ, ಎಲ್ಲ ಪ್ರತಿಯೊಂದು ಫೋಟೋ ಇದೆ ನಮ್ಮ ಹತ್ರ. ಇದು ಕರ್ಮಕಾಂಡ ನೋಡಿ ಸಾಕಾಗಿದೆ ನಮಗೆ. ಇದು ಜೀವನ ಮಾಡಿ ಹಿಂಸೆ ಆಗ್ಬಿಟ್ಟಿದೆ. ಒಂದು ಬಸ್ ಸ್ಟ್ಯಾಂಡ್ ಬೇರೆ ವಾರಕ್ಕೊಂದು ಟೈಮು ಚಟ ಬಂದಾಗ ತೊಳೆಯೋದು, ಮನಸ್ಸು ಬಂದಾಗ ತೊಳೆಯೋದು. ಶೌಚಾಲಯದಲ್ಲಿ ಹೋದರೆ ಹಳ್ಳಿ ಜನ ಬರ್ತಾರೆ, ಹಳ್ಳಿ ಜನರ ಹತ್ರ ಸುಲಿಗೆ ಮಾಡ್ತಾರೆ. 10 ರೂಪಾಯಿ ಯೂರಿನ್ ಪಾಸ್ ತೊಗೋತಾರೆ. ಟಾಯ್ಲೆಟಿಗೆ 10 ರೂಪಾಯಿ ತೊಗೋತಾರೆ ಲೇಡೀಸಿಗೆ. ಜೆಂಟ್ಸಿಗೆ 10 ರೂಪಾಯಿ ಟಾಯ್ಲೆಟಿಗೆ, ಜೆಂಟ್ಸಿಗೆ 5 ರೂಪಾಯಿ ಯೂರಿನ್ ಪಾಸ್ ತೊಗೋತಾರೆ. ಈಗ ಏನು ಮಾಡ್ತಾರೆ, ಕೆಲವು ಹಳ್ಳಿ ಜನ ಬಂದರೆ ಏನು ಮಾಡ್ತಾರೆ, ಅವ್ರಿಗೇನು ಯಾವ 10 ರೂಪಾಯಿ ಕೊಡ್ತಾರೆ, ಯಾವ 5 ರೂಪಾಯಿ ಕೊಡ್ತಾರೆ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಹುಚ್ಚೋದು ಹೋಗ್ತಾರೆ. ಅದೊಂದು ಗಲೀಜು. ಯಾರು ಬಂದು ಮಲ್ಕೊಂಡ್ರೆ ಮುಗೀತು, ಅವ್ರು ಕಟ್ ಪ್ಯಾಕೆಟು, ಅವ್ರ ಮೊಬೈಲ್ ತೆಗೆಯೋದು, ಅವ್ರ ದುಡ್ಡು ತೆಗೆಯೋದು, ಇದೇ ನಡೆದೋಗಿದೆ. ಎಲ್ಲರಿಗೂ ಕೊಟ್ಟು ಮನವಿ ಕೊಟ್ಟು ಸಾಕಾಗ್ಬಿಟ್ಟಿದ್ವಿ. ನಮ್ಮ ಸಂಬಂಧಪಟ್ಟ SP ಸಾಹೇಬರಿಂದ ಕೈ ಮುಗಿದು ಮನವಿ ಮಾಡ್ತೀನಿ, ಬೆಳಗಿಂದ ಸಾಯಂಕಾಲ ತನಕ ಇಲ್ಲಿ PC ಪೊಲೀಸ್ ನೇಮಕ ಮಾಡಿದರೆ ಒಂದು ವ್ಯವಸ್ಥೆ ಸರಿಪಡಿಸ್ಬೋದು. ಈಗ ನಾವಿದೆ ಹೂವಿನ ಮಾರ್ಕೆಟಿಗೆ ಕೊಟ್ಟಿರೋದನ್ನ, ಆ ಹೂವಿನ ಮಾರ್ಕೆಟ್ ಹೊಸದಾಗಿದೆ ಅಂತೆ, ಅಲ್ಲಿ ಶಿಫ್ಟ್ ಮಾಡಿದರೆ ಈ ಹೂವಿನ ಮಾರ್ಕೆಟ್ ಖಾಲಿ ಆಗುತ್ತೆ. ಅವಾಗ 2 ವೀಲರ್ ಹೋಗ್ತವೆ, ಅವಾಗ ಜಾಗ ಆಗುತ್ತೆ. ಅವಾಗ ಒಂದು ಕ್ಲೀನು ಆಗುತ್ತೆ. ಆಮೇಲೆ ಹೊಸ ಬಿಲ್ಡಿಂಗ್ ಇದೆ ಸೈಡ್ಲಿ, ಇಲ್ಲಿ ಕೆಳಗಡೆ ಫುಡ್ ಕೋರ್ಟ್ ಮಾಡಿದ್ದಾರೆ. ನೀವು ಯಾವಾಗ ಓಪನಿಂಗ್ ಮಾಡ್ಕೊಂಡಿಲ್ಲ, ಯಾವಾಗ ಇನಾಗ್ರೇಷನ್ ಮಾಡ್ಕೊಂಡಿಲ್ಲ, ಯಾವಾಗ ಪ್ರಾರಂಭ ಮಾಡಲಿ, ಈಗ ಒಳಗೆ ಬಿಡಲಿ, ಡೋರ್ ತೆಗೆದು ಒಳಗೆ ಬಿಡಲಿ. ಯಾರನ್ನ ಈ ತಿಂಡಿವರೆಲ್ಲ ಆ ಫುಡ್ ಕೋರ್ಟಿಗೆ ಬಿಡಲಿ. ನಮ್ಮ ಬಸ್ ಜಾಗ ಆಗುತ್ತೆ ನಮಗೆ. ನಮಗೆ ಸರ್ ಬಸ್ ರಿವರ್ಸ್ ತೆಗೆದ್ರೆ ದಂಡ ಕಟ್ಟಬೇಕು. ಈ ಎಷ್ಟೋ ಬಸ್ಗಳು ರಿವರ್ಸ್ ತೆಗಿಬೇಕು, ದಂಡ ಕೊಟ್ಟು ಹೋಗ್ತಿದ್ವಿ. ಆದರೆ ನಾವು ಬಸ್ ನಿಲ್ಲಿಸ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬೇಕು, ಕಚೇರಿಗೆ ಹೋಗ್ಬೇಕು ನಾವು. ಅದೇ ಮಾಡಿ ಇಲ್ಲೇ ಸಂಧಾನ ಮಾಡಿ ಇಲ್ಲೇ 4,000, ಇಲ್ಲೇ 3,000 ಕೊಡ್ತೀವಿ. ಇವೆಲ್ಲ ಅವ್ಯವಸ್ಥೆಯಿಂದ ಆಗ್ತಿರೋದು ಬಸ್ ಮಾಲೀಕರಿಗೆ. ದಯವಿಟ್ಟು ಒಂದು ಮಹಾನಗರ ಪಾಲಿಕೆರು ಇದಕ್ಕೆ ಯಾರು ಜವಾಬ್ದಾರಿಯನ್ನು ಗೊತ್ತಾಗ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಇದಕ್ಕೆ ಅನಾಥ ಮಗುನ ಅಂತ ಆಗ್ಬಿಟ್ಟಿದೆ. ಇದು ಈಗ ತಂದೆ ತಾಯಿ ಯಾರು ಇಲ್ವ ಅನ್ನಂಗೆ ಆಗ್ಬಿಟ್ಟಿದೆ. ಇಲ್ಲಿ ಈ ವ್ಯವಸ್ಥೆ ನೋಡಿ ಸಾಕಾಗ್ಬಿಟ್ಟಿದೆ ಸ್ವಾಮಿ. ನಮಗೆ ಸೋತ್ಬಿಟ್ಟಿದ್ದೀವಿ. ಬೆಳಗ್ಗೆ ಬಂದು 8 ಜನ ವಯಸ್ಸು ಮಾಡಿಕೆಯನ್ನು ಓಡಿಸ್ಬೇಕು. ಅದು ಓಡಿಸೋ ಕೆಲಸ ಸ್ವಲ್ಪ ಬಿಟ್ಟು ಒಂದು ಕೆಲಸ ಗೊತ್ತಂದು ಅಲ್ಲಿ ಬಂದು ಕೂತಿರ್ತಾರೆ.
ಒಂದು ನಿಮಿಷ ಪಬ್ಲಿಕರ್ಸ್ ಹುಷಾರಿಲ್ಲ ಅಂತೇಳಿ ಬಂದು ಕಟ್ಟೆ ಮೇಲೆ ಮಲ್ಕೊಂಡ್ರೆ ಅವ್ನ ಪ್ಯಾಂಟಲ್ಲಿ ಇರೋದು ಚಡ್ಡಿಯಲ್ಲಿ ಇರೋ ದುಡ್ಡೆಲ್ಲ ಕಂಪ್ಲೀಟ್ ತಕ್ಕೊಂಡು ಅವನು ಬರಬತ್ಲೆ ಮಾಡಿ ಕಳಿಸ್ತಾರೆ. ಇಲ್ಲಿ ಯಾವುದೇ ಒಬ್ಬ ಅದಂತನಿಗೆ ಸಹಕಾರ ಇಲ್ಲ, ಬೆಲೆಗೆ ಅವನಿಗೆ ಇದಿಲ್ಲ, ಅವನಿಗೆ ಆದಂಥ ಒಂದು ಗ್ಯಾರಂಟಿ ಇರಲಿಲ್ಲ. ಯಾವ ಪೊಲೀಸರೇ ಆಗಲಿ ಯಾವ ಇದಾಗಲಿ ಯಾರೂ ಇಲ್ಲ. ಒಂದು ಪಕ್ಷ ಕಟ್ ಪ್ಯಾಕೆಟ್ ಮಾಡೋರನ್ನ ತೊಗೊಂಡೋಗಿ ಸ್ಟೇಷನ್ಗೆ ಕೊಟ್ಬೇಡಿ, ಅಲ್ಲಿಂದ ನಾವು ಬರೋದಲ್ಲೇ ಇಲ್ಲಿ ಬಂದಿರ್ತಾರೆ. ಅವರು ಡೈಲಿ ಇಲ್ಲಿರ್ತಾರೆ. ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೈಸಾವಟಿಕೆ, ಗಾಂಜಾ, ಅಫೀಮು, MDM ಮತ್ತು ವಿತಿನ್ ಎನಿಯಾಲ್ ಕಳ್ಳರು ಫುಲ್ಲು ಕಟ್ ಪ್ಯಾಕೆಟ್ ಮಾಡೋರಂತ 100% ಇದ್ದಾರೆ. ಇಲ್ಲಿಲ್ಲ ಅಂತ ಹೇಳ್ಬೇಡಿ. ರಾತ್ರಿ 8 ಗಂಟೆ ಮೇಲೆ ಇಲ್ಲಿ ಯಾರು ನಿಮ್ಮ ಮನೆಯವರೇ ಆಗಲಿ ನಮ್ಮ ಮನೆಯವರೇ ಆಗಲಿ ಹೆಣ್ಮಕ್ಳು ಇಲ್ಲಿ ಉಳಿಲಿ ಗೊತ್ತಾಗುತ್ತೆ ಅವರಿಗೆ. ಏನಲ್ಲೇ ಯಾಕೆ ಬಂದಿಯಲ್ಲೇ ಎಂತಂದ್ರೆ ಪಕ್ಕದಲ್ಲೇ ಹೋಗಿ ಕುತ್ಕೊಂತಾರೆ ಅಂತೇಳಿ ಎಷ್ಟೋ ಜನ ಫೋಟೋ ಹೊಡೆದು ನಾವು ಹಾಕಿದ್ದೀವಿ ಅವರಿಗೆ. ಅವ್ರು ಯಾರು ನೋಡಿಲ್ಲ. ಆಮೇಲೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಅವ್ಯವಸ್ಥೆ ಅಂದರೆ ಕಾರು, ಬೈಕು, ಲಾರಿ, ಬಸ್ಸು, ಟ್ಯಾಕ್ಟ್ರು ಎನಿಯಾಲ್ ಬರ್ತವೆ. ನಾವು ಬಸ್ನಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕು, ಬಸ್ನಲ್ಲಿ ಹೇಗೆ ರಿವರ್ಸ್ ತೆಗಿಬೇಕು, ಬಸ್ನಲ್ಲಿ ಡ್ರೈವರ್ ಹೇಗೆ ತೆಗಿಬೇಕು, ಜನಗಳಿಗೆ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇದೆಯಾ, ಹೇಳಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ? 100% ಇಲ್ಲ. ಇಲ್ಲಿ ಪೂರ್ತಿ ಗಲೀಜು ಚೊಕ್ಕ ಅಂತಂದು ಯಾವುದೂ ಇಲ್ಲ. 100ಕ್ಕೆ 100 ಹೇಳ್ತೀನಿ. ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಯಾರು ಏನು ವ್ಯವಸ್ಥೆ ಮಾಡೋ ಅಂತಾರೆ ಯಾರು ಇಲ್ಲ. ಇದು ಮುನ್ಸಿಪಾಲ್ಟಿನೋ ಅಥವಾ DC ಕಂಪ್ನಿ ಇದು ಹ್ಯಾಂಡ್ ಓವರು, ಹ್ಯಾಂಡ್ ಓವರು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ ಓವರು ನಮಗಂತೂ ಇವತ್ತು ಗೊತ್ತಿಲ್ಲ. ಇಲ್ಲಿ ಒಬ್ಬರು ಪೊಲೀಸರಾಗಲಿ, ಒಬ್ಬ ಸೂಪರ್ವೈಸರ್ ಆಗಲಿ, ಒಬ್ಬ ಹೋಮ್ ಗಾರ್ಡ್ ಆಗಲಿ ಇಲ್ಲ. ಕಂಪ್ಲೀಟ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡವ್ರ ಹತ್ರ ಯಾವ ದುಡ್ಡು ಇರಲ್ಲ. ಎಷ್ಟೋ ಜನಕ್ಕೆ ನಾವು 4 ಜನ ಹತ್ರ 10-10 ರೂಪಾಯಿ ಇಸ್ಕೊಂಡು ಅವ್ರಿಗೆ ಊರಿಗೆ ಬಸ್ ಸ್ಟ್ಯಾಂಡ್ ಕಳಿಸ್ಕೊಂಡಿದ್ದೀವಿ ನಾವು. ಇದು ನಮ್ಮ ದೇವರೊಳಗೂ ನಡೆದಿದ್ದಂಥ ಸತ್ಯ ಕಥೆ. ಇಲ್ಲ ಅಂತ ಹೇಳಿ ಬೇಕಾದ್ರೆ ಕೇಳಿ, ನಮಗೆ ಎಲ್ಲರಿಗೂ ಕೇಳಿ ಗೊತ್ತಿರೋ ವಿಷಯ. ಇಲ್ಲಿ ಕಟ್ ಪ್ಯಾಕೆಟ್ ಅಂತಂದರೆ 100% ನಡೆಯುತ್ತೆ. ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಟ್ಟರೆ ಸ್ಟೇಷನಿಂದ ನಾವು ಬರೋಕ್ಕಿಂತ ಮುಂಚೆ ಅವ್ರು ಬಂದಿರ್ತಾರೆ. ಕೇಳಿ, ಇವ್ರಿಗೆ ಗೊತ್ತಿದೆ. ಇವರು ಬಸ್ ಮಾಲೀಕರು. ಇದು ಯಾರು ಹೋಲ್ಡಲ್ಲಿದೆ ಬಸ್ ಸ್ಟ್ಯಾಂಡ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ಲಿ ಲಗೇಜ್ ಹಾಕೋರು ಗಾಡಿಗಳ ಸಮಸ್ಯೆ. ಅವ್ರ ಗಾಡಿ ತಾಕಿದ ತಕ್ಷಣ 5,000 ಕೊಡಿ 10,000 ಕೊಡಿ ಅಂತಾರೆ. ಬಸ್ಸಿನ ಡ್ರೈವರ್ಗಳೇ ಕೊಡಬೇಕು, ಓನರ್ಗಳು ಕೊಡೋಲ್ಲ. ಎಲ್ಲ ಗಾಡಿಗಳು ಇಲ್ಲೇ ಗಾಡಿಗಳ ವ್ಯವಸ್ಥೆ ಭಾಳ ಕಷ್ಟ. ಆಮೇಲೆ ದಿನಕ್ಕೆ 4-5 ಜನ ಭಿಕ್ಷುಕರು ವರ್ಷಗಳು ತಂದಾಗ್ತಾರೆ. ಬಸ್ ಸ್ಟ್ಯಾಂಡ್ ಇಟ್ಟಿ ಎಲ್ಲ 3 ಚೀಲ ಬರೋದು ಅಷ್ಟೇ. ಪ್ಯಾಸೆಂಜರಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಸರ್. ಒಂದು ವ್ಯವಸ್ಥೆ ಸರಿ ಮಾಡಿಕೊಡಿ ಅಂತ ಕೇಳೋದು. ಭಾರಿ ಗಲೀಜು. ಹೆಂಗೆ ತಿಂದು ಅನ್ಸ್ಕೊಳ್ಬಿಡ್ತಾರೆ. ದಿನಕ್ಕೆ 5 ಸಲ ಕಸ ಹೊಡೋದು ತಿನ್ನೋದಿಲ್ಲ. ಗೀರಸ್ ತರ್ತಾರೆ, ಮೊಸರನ್ನ ತರ್ತಾರೆ, ತಿಂದಾರಲ್ಲೇ ಚೆಲ್ಲಿ ಅಲ್ಲೇ ಬಿಸಾಡಿ ಹೋಗ್ಬಿಡ್ತಾರೆ. ಭಾರಿ ಹೊರತು ಭಯನೇ ಇಲ್ಲ. ಅವರಿಗೂ ಕೂಡ ಎಲ್ಲ ಮನವಿಯಿಂದ ಸಲ್ಲಿಸಿದ್ದಾರೆ, ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಯಾವ ಅಧಿಕಾರಿಗಳು ಕೂಡ ನಮಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಸಾರ್ವಜನಿಕರಿಗೆ ಈ ಒಂದು ಖಾಸಗಿ ಬಸ್ ನಿಲ್ದಾಣ ಅಂತಕ್ಕಂಥದ್ದು ನರಕ ಸದೃಶ ಆಗ್ತಾ ಇದೆ ಅಂತೇಳಿ ಈಗ ಅನೇಕ ಜನ ಸಾರ್ವಜನಿಕರು ಕೂಡ ಮಾತಾಡಿದರು. ಅದೇ ರೀತಿ ಬಸ್ ಏಜೆಂಟ್ಗಳು ಮಾತಾಡಿದರು, ಬಸ್ನ ಮಾಲೀಕರು ಮಾತಾಡಿದರು. ಇದೆಲ್ಲ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು ಅಂತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಈ ಒಂದು ಖಾಸಗಿ ಬಸ್ ನಿಲ್ದಾಣದಿಂದ ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, AI ನ್ಯೂಸ್, ಶಿವಮೊಗ್ಗ.